ಅದಾದ್ಮೇಲೆ ಜಗ್ಗಿನ ಡ್ಯಾನ್ಸ್ ಆಡಬೇಕಂತೆ. ಸಾರಿ, ಕರುಣೆ ಎನ್ನುವುದನ್ನು ಕಳೆದುಕೊಂಡು ಬಿಟ್ಟಿರುವಿರಾ? ಗೈಸ್, ಇವರು ಇವಾಗ ನನಗೆ ಈ ಚಳಿಯಲ್ಲಿಯೂ ನೀರನ್ನು ಹಾಕುವರಂತೆ. ಚಳಿ ಆಗ್ತಿದೆ. ಅದಾದ್ಮೇಲೆ ಜಗ್ಗಿನ ಎಂದು ಡ್ಯಾನ್ಸ್ ಆಡಬೇಕಂತೆ. ನೀವು ಶಾಂಪಲ್ಲಿ ಹೇಗೆ ತಗೊಂಡಿದ್ದೀರಿ? ಸ್ವಲ್ಪ ಮಾತ್ರವೇ. ಯಾರ್ದದು ಬಕೆಟ್ಟು? ಜಗ್ಗಿನ ಹೇಳಿ, ಯಾವ್ದಾಡು? ಯಾವಡು? ಜಗ್ಗಿನ ನಾನು ಇಷ್ಟು ಬಾರಿ ಹೇಳಿಸಿದರೆ ನಾನು ಆಮೇಲೆ ಆಡುವುದೇ ಇಲ್ಲ. ಈಗ ಕುಳಿತುಕೊಳ್ಳಬೇಕಾ? ಚಕ್ಕಲ್ ಬಲ್ಲಕ್ಕ ಮಕ್ಕಳ ಬೇಡ. ನಮ್ಮದು ಕುತ್ಕೋ, ಇಲ್ಲಿ ಕುತ್ಕೋ. ಇಲ್ಲೆಲ್ಲ ಸೋಪಿನ ಪುಡಿವೆ. ನೀರ್ ಹಾಕಲ್ ಒಂದ್ ಸ್ವಲ್ಪ ಹೋಗುತ್ತೆ. ನಾವೇ ಮಾಡಿಕೊಂಡು ನಾವೇ ಮಾಡ್ಕೊಂಡೆ. ಅಲ್ಲಿ ಬಿಸಿ ನೀರು ಇಟ್ಕೊಳ್ಳಿ. ಕೊಡು ಬಕೆಟ್. ಅದು ನೀರು ಆಫ್ ಮಾಡ್ಕೊಡಿಲಿ. ಇದು ಯಾರು ಬೇರೆಯವರ ಬಗ್ಗೆ ಏನಾಗಲ್ಲ, ಕೊಡು. ಚೆಲ್ಬಿಡು ನೀರು. ಸ್ವಲ್ಪ ಹಾಕಿ ಪ್ಲೀಸ್. ನೆನೆಸ್ಬೇಕು ಪೂರ. ನಾನು ಹಿಂಗೆ ಕುರುವೆ ಕುತ್ಕೊಳ್ಳಲ್ವಾ? ಬಿಸಿ ನೀರು ಬರುತ್ತಿದೆಯಾ ಎಂದು ಒಮ್ಮೆ ನೋಡಿ. ತಣ್ಣನೆಯ ನೀರನ್ನೇ ಹಾಕಿ 1 ಗಂಟೆ ಕಾಯುವಲ್ಲೂ ನಮಗಾಗುವುದಿಲ್ಲ. ತಗೊಳ್ಳಿ, ಅಲ್ಲಿ ನಾವೇ ತೆಗೆದುಕೊಂಡು ಬರುವುದು. ನಿಂತೋಗು. ಇಲ್ಲ ಪ್ಲೀಸ್, ನೀರ್ ಹಾಕೋಗೆ. ನೀನೇ ಹೋಗಲ್ಲ, ನೀನೇ ಹೋಗುವಂತಿರೋದು. ನೀರ್ ಹಾಕಷ್ಟೇ. ಕುತ್ಕೊಳ್ಳೆ. ಬರಲ್ಲವೇ? ಪೂರ್ತಿ ಹಾಕಿರುವೇನೆ. ಏನು ಮೋಟು ಬಟ್ಟೆ ಹಾಕಿರೋದು? ನೀವು ವಿಡಿಯೋದಲ್ಲಿ ಕಾಣಿಸಿಕೊಳ್ಳುತ್ತೀರಾ, ಅವರು ಕಾಣಿಸಿಕೊಳ್ಳುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ಅವರ ಪರಿಸ್ಥಿತಿಯನ್ನು. ಇಲ್ಲ ಅಂದಿದ್ರೆ ಇಷ್ಟೇ ಆಗಿರುತ್ತಿತ್ತು. ಅವರು ಬರ್ತಾ ಇದ್ದೆ. ಬನ್ನಿ, ಸಾಕು. ಕುತ್ಕೊಳ್ಳಿ ನೀವು. ಐ ಐ ಐ ಐ ಕುತ್ಕೋ ಚಿನ್ನು, ಕತ್ತ ಕುತ್ಕೋ. ಚಿನ್ನು ಕುತ್ಕೊಳ್ಳಪ್ಪ. ಚಕ್ರ ಬಲಿ ಕಡೆ ಕುತ್ಕೊಳ್ಳಿ ಚಿನ್ನು. ಜಗ್ಗಲ್ಲಿ ಹಾಕ್ಬೇಕಾ ಬಕೆಟಲ್ಲಿ ಹಾಕ್ಬೇಕಾ? ಹಾಕಿ ಅದ್ರಲ್ಲಿ ಈ ಕಡೆ ಬಾರ ಮೇಲೆ ಬಕೆಟ್ ಎಲ್ಲ ಕಾಣಿಸುತ್ತೆ. ಯಾವ್ದಾರು ಹಾಕ್ಬೇಕು? ಯಾವುದ್ರಲ್ಲ ಒಂದರಲ್ಲೇ ಹಾಕಿ ಮುಗಿಸಿ ಬೇಗ. ಏನೇನಕ್ಕೆ? ಸಾಕು, ಎಲ್ಲ ಬೇಡ. ಬಕೆಟ್ ಅಲ್ಲ, 1 ನಿಮಿಷ ತಡೀರಿ. ನೀರ್ ಹಾಕುವ ಮೊದಲೇ ಶಾಂಪೂನ ಯಾವ್ದ್ರಲ್ಲಿ ಹಾಕ್ಬಿಡು. ಸಾಕು ಬಿಡು. ಇದೆ ಸಾಕು, ಹೋಗ್ಬಾ. ಇನ್ ಯಾವ್ದು ಕೊಡಲ್ಲವ. ಇಷ್ಟಕ್ಕೆ ಹಿಂಗ ಆಗ್ಬಿಟ್ಲ. ಜಗ್ಗಿನಕ ಬೇಡ, ಹಂಗೆ ಸ್ಟೆಪ್ ಕೂಡ ಅದೇ ಒಂದಾಗದೆ. ನಮ್ಮ ಕೈಲಾಗುದಿಲ್ಲ. ತಗೊಳ್ಕೊಡಿ. ಈಗ
ಸ್ನಾನ ಮಾಡಬೇಕೆ? ತಲೆಗೆ ಅಮ್ಮ ನಮ್ಗೇನಲ್ಲ, ನಿನ್ಗೆ ತಲೆ ಕೂದಲು ಹಾಳಾಗುತ್ತೆ. ನಡಿ ಏ ಅಜ್ಜಗ್ ತಗೊಂಬರೆ ಅವ್ಳ ಫೋನ್ ಅವಳದೆ. ಸಾರಿ, ಕರುಣೆ ಎನ್ನುವುದನ್ನು ಕಳೆದುಕೊಂಡು ಬಿಟ್ಟಿರುವಿರಾ? ಡ್ಯಾನ್ಸ್ ಮಾಡಿಸ್ಬೇಕಿತ್ತು, ಸುಮ್ಮನೆ ಆಗ್ಲಿಲ್ವಾ? ಮಾಡುದಿಲ್ಲವೇ? ಸುಮ್ಮನೆ ಯಾಕೆ? ಮದ್ದಿದ್ ಕಟ್ ಮಾಡ್ಬಿಡು. ಅದು ಹೊಡಿಯಕ್ಕಲ್ಲ. ಇಲ್ಲಿ ನೋಡಿ, ಯಾರಾದ್ರೂ ಊಟಕ್ಕೆ ಬಂದ್ರೆ ಏನಿದೆ ಗಲೀಜು ಎಲ್ಲ ನೀವೇ ಮಾಡಿಸಿರುವುದು. ದೇವ್ರೆ ಬೇಗ ಅಯ್ಯೋ ನಟಿಗೆ ನಡ್ಕೊಂಡು ಹೋಗೋಣ. ಏನು ಇಷ್ಟ ತಗೊಂಡಿದ್ದು? ಊಟ ಮಾಡಕ್ ಬಂದಿದ್ದೀವಿ. ಮಳೆ ಬರೋದು ಲೇಖನ ಏನಾಯ್ತು? ಏನಿಲ್ಲ, ಇರು ಬಟ್ಟೆ ಎತ್ಕೋಬೇಕು. ಗೈಸ್, ನಾನು ಆಗಲೇ ಇಷ್ಟು ಊಟವನ್ನು ಮಾಡಿ ಮುಗಿಸಿರುವೆ. ಇನ್ನೊಂದು ಸ್ವಲ್ಪ ತಿಂದು ಎತ್ತಿಡುವೆ, ಅಂದರೆ ತಟ್ಟೆಯನ್ನು ತೊಳೆಯುವೆ. ಮನುಷ್ಯವರೇ, ಒಂದು ಆಸೆ ಇದೆ, ನನ್ನ ಫ್ರೆಂಡಾಗಿ ನೆರವೇರಿಸಿಕೊಡುವಿರಾ? ಅದು ಆಗತ್ತೆ, ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎನ್ನುವುದನ್ನು ನಾನು ಯಾವತ್ತೂ ಬಯಸುವುದಿಲ್ಲ. ಆಗುವುದಾ? ನೀವು ಒಂದು ಚಂದ ಡ್ರೆಸ್ಸನ್ನು ಹಾಕಿಕೊಂಡು ತೆಗೆದು ಹಾಕಬಹುದಾ? ಒಂದು ಸ್ವಲ್ಪ ರೆಡಿ ಮಾಡುವೆ, ಒಳ್ಳೆ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲ. ಪ್ರಾಮಿಸ್, ಕೆಟ್ಟ ರೀತಿಯಲ್ಲ. ರೆಡಿ ಅಂದರೆ ಇರಿ ಲಿಪ್ ಬಾಮ್ ಹಚ್ಚುವೆ, ಜಸ್ಟ್ ಪೌಡರನ್ನು ಹಿಂಗೆ ಮಾಡುವೆ. ಪ್ರಾಮಿಸ್, ಇಷ್ಟೇ ಮಾಡುವುದು. ನನಗೋಸ್ಕರ ನೀವು ಮಾಡಲೇಬೇಕು, ಇವಾಗಲೇ ಆಗಬೇಕು. ದಯಮಾಡಿ 5 ನಿಮಿಷದಲ್ಲಿ ಮುಗಿಸಿ ಕಳಿಸುವೆ. ಇಲ್ಲ ಎಂದರೆ ನಿಮ್ಮನ್ನು ಓದಲು ಬಿಡುವುದೇ ಇಲ್ಲ ನಾನು. ಇಟ್ಕೊಳ್ಳಿ, ಪರವಾಗಿಲ್ಲ, ಇಟ್ಕೊಂಡರೂ ಪರವಾಗಿಲ್ಲ ಮನುಷ್ಯರೇ. ಇನ್ನೆಂದಿಗೂ ನಿಮ್ಮ ಜೊತೆ ಹೊರಗಡೆ ಬರುವುದಿಲ್ಲ, ಯೋಚನೆ ಮಾಡಿ. ಬೇಡ. ಇವಾಗ ಒಂದು ಆಯ್ತು, ನಾನು ಮೇಕಪ್ ಏನು ಮಾಡುವುದಿಲ್ಲ. ನೀವು ಯಾವುದಾದ್ರೂ ಒಂದು ಚಂದ ಡ್ರೆಸ್ ಹಾಕಿ. ಚಂದ ಅಂದರೆ ಇಷ್ಟ ಬರೋ ಥರ ಯಾವುದಾದ್ರೂ ಬೇರೆ ಡ್ರೆಸ್ ಹಾಕಿ. ಡ್ರೆಸ್ ಹಾಕೋಬೇಕು, ರೆಡಿ ಮಾಡಂಗಿಲ್ಲ. ಹಾಕಿಕೊಳ್ಳಿ ಗೈಸ್. ನಾವು ಅವರ ಹೊಸ ಡ್ರೆಸ್ ಜೊತೆ ಸಿಗುತ್ತೇವೆ. ಬೈ. ಬ್ಲಾಗಿನಲ್ಲಿ ಹಾಕುವುದಕ್ಕೋಸ್ಕರವೇ ನಾನು ಹೇಳುತ್ತಿರುವುದು. ಆಗ ನಾನು ಹೊಸ ಬಟ್ಟೆ ಹೆಂಗ್ ಹಾಕ್ಲಿದ್ರೆ ಇದರಿಂದ ಫೋಟೋಸ್ ತಗೊಂಡಿಲ್ಲ ನಾನು. ಯಾವುದೋ ಒಂದು ಬಾರಿ ಹಾಕಿರುವುದನ್ನಾದರೂ ಹಾಕಿ. ಹಾಕಿ ಮನೀಷಾ ಅವರೇ. ಮನೀಷಾ ಅವರೇ, ನನ್ನ ವ್ಲಾಗಿನಲ್ಲಿ ಹಾಕಿದರೂ ಬೇರೆಯವರು ನೋಡುವುದೇ, ನಿಮ್ಮ ಫೋಟೋದಲ್ಲಿ ಹಾಕಿದ್ರು ಬೇರೆಯವರು ನೋಡುವುದೇ ಅಲ್ಲವೇ? ಸರಿ, ಇವಾಗ ವಾವ್, ನನಗೋಸ್ಕರ ಯಾವ ರೀತಿಯ ತ್ಯಾಗ ಮಾಡಿದ್ದಾರೆಂದರೆ ಹೊಸ ಡ್ರೆಸ್ ಅನ್ನು ಅವರು ಈಗ ವೇರ್ ಮಾಡುತ್ತಿದ್ದಾರೆ. ಇಲ್ಲ ಮನೀಷಾ ಅವರೇ, ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಾನು ಅವಳು ಹೇಳುವಷ್ಟು ಕೆಟ್ಟವಳ ಇಲ್ಲ. ನಾನು ಕೇಳಿದ್ದೆ ಎಂಬ ಒಂದೇ ಕಾರಣಕ್ಕೆ ನನ್ನ ಫ್ರೆಂಡ್ ಅವರು ಹೊಸ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ. ತಿರುಗಿ ಮನೀಷಾ ಅವರೇ, ವಾವ್, ಚೆನ್ನಾಗಿ ಕಾಣ್ತಾ ಇದ್ದೀರಾ ಮನೀಷಾ ಅವರೇ. ಇಲ್ಲಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ ಅವರೇ, ನಮಗೋಸ್ಕರ ಇಷ್ಟು ರಿಸ್ಕ್ ತಗೊಂಡಿದ್ದಕ್ಕೆ. ಒಂದೇ ಒಂದು ಸ್ವಲ್ಪ ಪೌಡರ್ನ ನಾನು ನಿಜವಾಗಲೂ ಕೆಟ್ಟದಾಗಿ ಮೇಕಪ್ ಮಾಡುವುದಿಲ್ಲ, ಪ್ರಾಮಿಸ್, ಕೆಟ್ಟದಾಗಿ ಮಾಡುವುದಿಲ್ಲ. ಪ್ಲೀಸ್, ಎಲ್ಲಿದೆ ನಿಮ್ಮ ಮೇಕಪ್ ಕಿಟ್? ನಾನು ಕೆಟ್ಟದಾಗಿ, ನನ್ನ ಗಣೇಶನ ಮೇಲೆ ಆಣೆಗೂ ನಿಮಗೆ ಯಾವುದೇ ರೀತಿ ಕೆಟ್ಟದಾಗಿ ಮೇಕಪ್ ಮಾಡುವುದಿಲ್ಲ. ದಯವಿಟ್ಟು ಸಾಕು. ಪೌಡರ್ ಮಾತಾಡ್ತಾನೆ. ಮೇಕಪ್ ಐಟಮ್ಸ್ ಯಾವ್ಯಾವುದು ಎಲ್ಲ ಸರಿ ಆಯ್ತು, ಅಲ್ಲೇ ಕೂರಿ. ನೀವು ಕಾಣಿಸಲ್ಲ, ನೀವು ಪ್ಲೀಸ್ ದಯವಿಟ್ಟು ಸಾಕಿಸಿ. ಇದಾಕೊಡುವುದಾ? ನಯನವರೇ, ನೀವು ಕಾಣಿಸ್ತಾ ಇಲ್ಲ. ಎಲ್ಲಿ ಕೂರ್ತೀರಾ ನೀವು? ಸ್ವಲ್ಪ ಹೇಳಿ. ನಾನು ಹಿಂಗೆ ವಿಡಿಯೋದಲ್ಲಿ ಕಾಣಿಸೋಲ್ಲ ನೀವು, ಅದಕ್ಕೆ ಹೇಳ್ತಾ ಇರೋದು. ಒಂದು ನಿಮಿಷ. ಬ್ಲಿಂಕ್ ಪಿಂಪಲ್ಸ್ ಇದೆ, ಪ್ರೆಸ್ ಮಾಡಬೇಡ, ಉಳಿಯುತ್ತೆ. ನಾನು ಸ್ವಲ್ಪ ನೀವು ಒಂದ್ ಸ್ವಲ್ಪ ಪೌಚರಲ್ಲಿ ಇಟ್ಕೊಂಡು ಕೂರ್ಬೋದಲ್ಲ, ಯಾಕೆ ಯಾವಾಗಲೂ ಡಿಸ್ಟರ್ಬ್ ಮಾಡ್ತೀರಾ? ವಿಡಿಯೋ ಕೂತ್ಕೊಳ್ಳಿ, ಚೆನ್ನಾಗಿ ಕಾಣಿಸಲ್ಲ. ಇನ್ನೂ ಒಂದಿದೆ, 2 ಅನ್ಸತ್ತೇನು. ಇಷ್ಟು ಸಾಕೆ. ಅವರನ್ನೇ ಕೇಳಿ ಮಾಡುವುದನ್ನು. ಯಾರಾದ್ರೂ ಮೇಕಪ್ ಅಂತಾರ?
ಮೇಕಪ್ ನನಗೆ ಏನೇ ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ. ನನಗೆ ನಿಜವಾಗಿಯೂ ಇಷ್ಟು ಕಷ್ಟ ಇರುತ್ತದೆ ಮೇಕಪ್ ಮಾಡುವುದು ಎಂದು ಗೊತ್ತಿರಲಿಲ್ಲ. ಮತ್ತೆ ಸ್ನಾನ ಮಾಡಕ್ ಮಾತ್ರ ಮಾಡ್ಬೇಡ್ರಪ್ಪ, ನನ್ನ ಕೈಲಿ ಆಗಲ್ಲ. ಇಲ್ಲ ಇಲ್ಲ ಮನುಷ್ಯ, ಆ ಥರ ನಾನು ಯಾವತ್ತಿಗೂ ಮಾಡುವುದಿಲ್ಲ. ಮನುಷ್ಯರು ಇದಾದ್ಮೇಲೆ ಏನಕ್ಕೆ ನನಗೆ ಗೊತ್ತಿಲ್ಲ. ಅವ್ರ ಕಲಸೋದಲ್ಲಿ ಚೆನ್ನಾಗಿ ರೆಡಿ ಆಗಿದ್ಲು, ಆ ಥರ ಮಾಡು ಮೇಕಪ್. ಆ ಥರ ಹೌದಾ? ಮಾಡುತ್ತೇನೆ. ಮನುಷ್ಯರು ನಿಮ್ಮ ಮೂಗಿ ಯಾಕೆ ಹೀಗಿದೆ? ಯಾವತ್ತೂ ಮಾಡಿಲ್ಲ ಇಂಥದ್ದೆಲ್ಲ. ಸೊ ನೆಕ್ಸ್ಟ್ ಏನು ಗೊತ್ತಾ ಗೈಸ್, ಅವಳು ನನ್ನ ಏನು ಹೇಳಿದ್ದೆ ನೀನು ಅವಾಗಲೇ 2 ನಿಮಿಷ ಇದಾದ ಮೇಲೆ ಇರುವ ಟಾಸ್ಕ್ ಏನೆಂದರೆ ನಾನು 2 ನಿಮಿಷ ಲೇಖನ ಅವರನ್ನು ಹೊಗಳಬೇಕು. ಹೊಗಳುತ್ತಾಳಂತೆ ನಾನು 2 ನಿಮಿಷ. ಇದಾದ ಮೇಲೆ ಏನು ಮಾಡಬೇಕು? ಮಿರರ್ ಕೆಳಗೆ ಬೀಳುತ್ತೆ, ಹುಷಾರು. ಈಗ ನಾವು ಮಾಯಿಶ್ಚರೈಸರ್ ಅನ್ನು ಹಚ್ಚಿ ಆಯ್ದು ಸನ್ಸ್ಕ್ರೀನ್ ಅನ್ನು ಹಚ್ಚುತ್ತಿದ್ದೇವೆ. ಇವಾಗ ಮಾಮೂಲಿ ತರ ಮಾತಾಡಿ, ಪ್ರಾಬ್ಲಮ್ ಇಲ್ಲ. ಮಾತಾಡ್ಬೋದಾ? ಗೈಸ್, ಇವಾಗ ಮಾಯಿಶ್ಚರೈಸರ್ ಹಚ್ಚಾಗಿದೆ, ಸನ್ಸ್ಕ್ರೀನ್ ಸ್ವಲ್ಪನೇ ಹಚ್ತಿದ್ದೀನಿ ಬಿಕಾಸ್ ಅವಳು ಆಲ್ರೆಡಿ ಎಲ್ಲ ಮಾಡ್ಕೊಂಡಿದ್ದಾಳೆ. ಬೆಳಗಿನ ಮಗುಗೇನು ಹಚ್ಚಿಲ್ಲ. ಹೌದಾ? ನೋಡ್ದ ನಾನು ಹೆಂಗೆ ಅರ್ಥ ಮಾಡ್ಕೊಳ್ತೀನಿ ಮನ್ಸ. ಇಷ್ಟೆಲ್ಲ ಜಾಸ್ತಿ ಹಚ್ಕೊಂತಿದ್ದ. ನನಗೆ ನೀಟು ಕಾಣಿಸ್ಬೇಕು, ಮೇಕಪ್ ಮಾಡಿದಾಳೆ ಅನ್ನೋ ತರ ಕಾಣಿಸ್ಬೇಕು. ಓಕೆ, ನಾನು ಯಾವ ರೀತಿ ಮೇಕಪ್ ಮಾಡುವೆ ಎಂದರೆ ಪ್ರತಿ ಸಲ ಮನುಷ್ಯರು ನನ್ನ ಹತ್ರನೇ ಮೇಕಪ್, ಅಯ್ಯೋ ನನಗೆ ಅದೇ ಭಾಷೆ ಗೊತ್ತೈತೆ, ನನ್ನ ಹತ್ರನೇ ಮೇಕಪ್ ಮಾಡಿಸ್ಕೋಬೇಕು ಮನುಷ್ಯ ಅವರು, ಆ ಥರ ಮಾಡ್ತೀನಿ. ಕೂತಿರೋದು ನೋಡ್ಬೇಡ, ಹೆಂಗ್ ಕೂತಾಳೆ. ಸದ್ಯ ಯಾರಾದ್ರೂ ಒಬ್ರು ಮೇಕಪ್ ಮಾಡ್ತಾರಲ್ಲ, ಇದು ಅಂದ್ರೆ ಮೇಕಪ್ ತಿಳ್ಕೊಳ್ಳಿ ಸ್ವಲ್ಪ ಹಿಂಗೆಲ್ಲ ಫೌಂಡೇಶನ್ ಸ್ವಲ್ಪ ಫೌಂಡೇಶನ್ ಇಲ್ಲ ಆಗೋದಿಲ್ಲ. ಮತ್ತೆ ಹೆಂಗಪ್ಪ ಮೇಕಪ್ ಚೆನ್ನಾಗಿ ಮೇಕಪ್ ನ ಮಾಡುವೆ ಪೌಡರ್ ಅಷ್ಟೇ ಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪ ಬೇಡಪ್ಪ. ಚಿನ್ನು ಚಿನ್ನು ನೀನ್ ಇಷ್ಟ ಮಾತ್ರ ಮಾಡ ಚಿನ್ನು. ಇಲ್ಲ ಚಿನ್ನು ಚಿನ್ನು ಎಲ್ಲಿಕ್ಕಿದೆಯಪ್ಪ ಚಿನ್ನು, ಎಲ್ಲಿಕ್ಕಿದೆಯಪ್ಪ ಚಿನ್ನು? ಬೇಡ ಚಿನ್ನು 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 ಇಂತರ ಆಪರ್ಚುನಿಟಿ ಯಾವ್ದು ಸಿಗೋದು ನೋಡು. ಮೇಕಪ್ ಇಲ್ಲ, ಸ್ಕಿನ್ ಕೇರ್ ಅಷ್ಟೇ. ಇಲ್ಲ ತಗೋ, ಈ ಫೌಂಡೇಶನ್ ತಗಾಯ್ತು. ನೀ ಫೌಂಡೇಶನ್ ಬೇಡ, ನಾನು ಫೌಂಡೇಶನ್ ಹಚ್ಚಲ್ಲ ಕಡೆ. ಆಯ್ತು ಆಯ್ತು ಆಯ್ತು, ನಿನ್ಗೆ ಏನು ಹೇಳ್ತಿ ಅದನ್ನ ಹಚ್ತೀನಿ ಬಿಡು. ಸರಿ, ಹಿಂಗ್ ಸ್ವಲ್ಪ ಬ್ಲಶ್ ಹಾಕ್ತೀನಿ ಅಷ್ಟೇ. ನನಗೆ ಮೇಕಪ್ ಮಾಡೋ ರೀತಿ ಕಾಣಿಸ್ಬೇಕು. ಏಯ್ ಇವ್ಳಿಗೆ ನೋಡು, ಯಾವ್ದು ಚಿತ್ರ ಮೇಕಪ್ ಲಿಪ್ಸ್ಟಿಕ್ ಹಚ್ಚುವಂತ ಲಿಪ್ಸ್ಟಿಕ್ ಹಚ್ಚಿದ್ರೆ ಸಾಕು ಮೇಕಪ್. ಲಿಪ್ಸ್ಟಿಕ್ ಹಚ್ತೀನಿ, ಮತ್ತೆ ಇನ್ನೊಂದು ಏನಾದ್ರೂ ಒಂದು ಹಚ್ತೀನಿ. ಏನಾದ್ರೂ ಮಾಡ್ಕೊ, ಟಾಸ್ಕ್ ಒಪ್ಕೊಂಡಿದ್ಯಾ ಮಾಡು. ಐಲೈನರ್ ಹಚ್ತೀನಿ. ಕಾಂಪ್ಯಾಕ್ಟ್ ಎಲ್ಲ ಯಾರು ಹಚ್ತಾರೆ, ನೀನು ಅದೇನು ಇದ್ರ ಬದಲು ಕಾಂಪ್ಯಾಕ್ಟ್ ಹಾಕ್ತೀನಿ ಬಿಡು. ಕಾಂಪ್ಯಾಕ್ಟ್ ಇದೆ, ಇದೇ ಕಾಂಪ್ಯಾಕ್ಟ್, ಇದನ್ನೇ ಹಾಕು. ನೋಡಿ ಪಾಂಡ್ಸ್ ಯಾವ್ದೋ ಒಂದು ಬಾ, ನೀನು ಮಾರ್ಕ್. ಹೌದಾ, ಹೋಗು. ಮೇಕಪ್ ಹಾಕಿರೋ ತರ ಮಾಡಿ. ಮೇಕಪ್ ಲೇಖನವ್ರೆ, ನೀವು ಇದಕ್ಕೆ ಅನುಮತಿ ಕೊಡು. ಲೇಖಿ ನೋಡೋಣ. ಅನುಮತಿ ಕೊಡೋದು ಬಾ, ಏನ್ ಹಚ್ಬೇಕು ನನ್ಗೆ ಗೊತ್ತಿಲ್ಲ. ಹಾಳು ಮಾಡಿ ನನ್ ವಿಡಿಯೋ ಮಾಡಕ್ಕಾಗಲ್ಲ ಆಯ್ತಾ? ಆಯ್ತು. ನನ್ಗೇನಾದ್ರೂ ಕಷ್ಟದ ಕೊಟ್ಟಿದ್ರು ನಾನು ಮಾಡ್ತಿದ್ದೆ. ಹೋಗ್ ಬದಿಕ್ ಹೋಗ್ ಬಿಟ್ಟಿದ್ದೀನಿ. ಹೋಗ್ ಸಾಕೆಷ್ಟು ಸಾಕೆ. ಸಾಕೆ, ಏನ್ ಸಾಕ್ತಾಳೆ? ಹೆಂಗ್ ಮಾಡ್ತೀನಿ ನೋಡ್ರಿ ಇವಾಗ ಇದೆಲ್ಲ ಹಾಕಿ. ಗೈಸ್ ನಾನು ಸುಮ್ಮನೆ ಇದ್ದೆ, ಅಯ್ಯೋ ಮನುಷ್ಯ. ಮತ್ತೆ ಅವಳೇ ಸ್ಟಾರ್ಟ್ ಮಾಡ್ಬಿಟ್ಲು. ಅದಕ್ಕೆ ನೋಡಿ ಟಾಸ್ಕ್ ಕೊಟ್ಟೆ, ತಪ್ಪಿಸ್ಕೊಬಿಡ್ತಿರ್ಲಿಲ್ಲ. ಇನ್ನೊಂದೇ ಗಂಟೆ, 1 ಗಂಟೆಯಲ್ಲಿ ಸ್ವಲ್ಪ ಮಾತ್ರ ಉಳಿದಿದೆ. ಯಾಕಪ್ಪ ಇನ್ನು 2 ಟಾಸ್ಕ್ ಕಣಪ್ಪ. ಎಷ್ಟಾದ್ರೂ ಮಾಡಿಸಿ 3 ಗಂಟೆ ಒಳಗೆ. ಅದಾದ ಮೇಲೆ ನಾನು ಮಾತನ್ನು ಕೇಳುವುದೇ ಇಲ್ಲ. ಅವಳು ಆಡೋದಕ್ಕೂ ಓವರ್ ಆಕ್ಟಿಂಗು, ನೀನಂಗೆ ಮಾಡೋದಕ್ಕೂ ಸರಿಯಾಗೈತಿ. ಅವಳು ಮೊದಲೇ ಓವರ್ ಆಕ್ಟಿಂಗ್ ಪ್ರೋಮ್ಯಾಕ್ಸ್. ಅವಳ ಕೈಯಲ್ಲಿ ವರ್ಕತ್ತೆ ಬಿಡೆ. ಇಲ್ಲಿ ಈಗ ಮನುಷ್ಯ ಇದನ್ನ ಕುಡಿ. ಹಿಂಗ ಅಡ್ಡ ನಿಂತ್ರೆ ಹೆಂಗಮ್ಮ ವಿಡಿಯೋ ಮಾಡೋದು? ಇದನ್ನ ಲಿಪ್ ಲೈನರು, ಲಿಪ್ ಲೈನರ್ ಅಲ್ಲಿ ಶಾರ್ಪ್ ಮಾಡ್ಬೇಕಾ? ಅವಶ್ಯಕತೆ ಇಲ್ಲ, ಅದೇ ಸಾಕು. ಇದು ಓಕೆನಾ? ಐನೈಲರ್ ಕೊಟ್ಬಿಡಿ. ಚಂದ ಕಾಣಿಸ್ತಿದ್ಯಾ ಅಲ್ಲಿಂದ? ಇಲ್ಲ ಯಾವ ರೀತಿ ಕಾಣ್ತಾ ಇದ್ದಾರೆ? ವಾವ್, ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ನನ್ನ ಬೆಡ್ ಅಂತ ನೀನ್ ಯಾಕೆ ಅವಳಿಗೆ ಒಂದು ಸರ ಹಾಕ್ಬಾರ್ದ ಡ್ರೆಸ್ಗೆ? ಸರ್ ಆಲ್ರೆಡಿ ಇದೆಯಲ್ಲ. ಅದಲ್ಲ,
ಗೋಲ್ಡ್ ಕಲರ್ ಸರ. ಇದು ಗೋಲ್ಡೆ. ಏಯ್ ರೋಲ್ಡ್ ಗೋಲ್ಡ್ ಕಣೆ ಹೇಳ್ತೀರ ನಾನು. ಗೋಲ್ಡ್ ಕಲರ್ ಹಾಕೋ. ನಯನ ಇನ್ನೊಂದು ಟಾಸ್ಕ್ ಅದೇ ನಿನ್ಗೆ. ಅವಳು ಹಾಕಿರೋದು ಚಿನ್ನದ ಸರ ಬಿಚ್ಚಿಬಿಟ್ಟು ಬಿಚ್ಚಿ ಹಾಕಲ್ಲ, ಹಾಕ್ತೀನಿ. ಆಯ್ತು, ಎರಡು ಹಾಕು ದೊಡ್ಡದು 2 ಹಾಕು. 2 ಇರ್ಬೇಕಲ್ಲ ನನ್ನ ಹತ್ರ. ಹುಡ್ಕು. ಇಲ್ಲಿಂದ ಹುಡುಕ್ಲಿ. ಒಂದಾಯ್ತಾ? ಒಂದಿದೆ. ಸಾಕ್ ಬಿಡೆ, ಆಯ್ತಲ್ಲ ಇದೆ. ಯಾವ ತರ ಸರ ಅಂತ ಅರ್ಥ ಆಯ್ತಾ ನಿನಗೆ? ನೆಕ್ಲೆಸ್ ತರ ಹೇಳ್ತೀನಿ. Yes. ಓಕೆ ಆಯ್ತು. ಇನ್ನು ಇದೆ ಇರು ಹೇಳ್ತೀನಿ, ಮುಗಿಸ್ತಿಲ್ಲ ಈಗಲೇ. ಇನ್ನೊಂದು ಟಾಸ್ಕ್ ಮತ್ತೆ ಸುಮ್ಮನೆ ಕೊಡಕ್ಕಾಗುತ್ತಾ? ಸಿಮ್ ಅಲ್ಲ, ನೀವು ಸರ ಹಾಕೋದಿದೆ. ಸರ ಹಾಕೋದು ಬಂದು ಮೇಕಪ್ ಮಾಡೋದು ಮೇಕಪ್ ಮಾಡೋದು ಒಂದು ಮುಗ್ದಿದೆ, ಸರ ಹಾಕೋದು ಒಂದು ಮುಗ್ದಿದೆ. ನಿಮ್ಮನ್ನ ಹೊಗಳೋದು. ಸರ ಹಾಕೋದು ಅಷ್ಟು ಚಿಕ್ಕದ ಕೆಲಸ ಹೇಳ. ಅಷ್ಟು ಚಿಕ್ಕದೇ ಟಾಸ್ಕ್. ಬೇರೆ ಟಾಸ್ಕ್ ಹೇಳಿ. ಬೇರೆ ಕೇಳೋ ಟಾಸ್ಕು ಮಾಡ್ತೀಯ ನೀನು? ನಾನು ಹೇಳದ್ನಾ? ನೀನ್ ಹೇಳಿ ಫಸ್ಟ್. ಓಹೋ ನನಗೆ ಇಲ್ಲ ಲೇಖನ, ನನಗೇನೆ. ಅವಳ ಹತ್ರ ಡ್ಯಾನ್ಸ್ ಮಾಡ್ಸೋಕು. ಮಾಡಿಸ್ತೀಯ ಡ್ಯಾನ್ಸ್ ಅವಳ ಹತ್ರ? ಎಷ್ಟು ನಿಮಿಷ ಅಂತ ಕೇಳಲಿಲ್ಲ ನೀನು. ನೋಡೋಗ್ತೀನಿ ಇವಾಗ. ಡ್ಯಾನ್ಸ್ ಸಾಧ್ಯನೇ ಇಲ್ಲ. ಒಂದು ರೀಲ್ ಬಿಟ್ಟು ನಾನು ಸರ ಹಾಕೋತೀನಿ, ನೆಕ್ಲೆಸ್ ಹಾಕೋತೀನಿ, ಏನ್ ಬೇಕೆಲ್ಲ ಹಾಕೋತೀನಿ. ಡ್ಯಾನ್ಸ್ ಅಲ್ಲ ಇಲ್ಲ. ಒಂದು ರೀಲಿಗೆ ಮಾಡಿಸಿ ಬಿಡೆ. ಸಾರ ಬೇಕಾ ಡ್ಯಾನ್ಸ್ ಬೇಕಾ? ನೀನ್ ರೀಲ್ಗೆಲ್ಲ ಬೇಡ, 4 ನಿಮಿಷ ಮಾಡ್ಸ. 4 ನಿಮಿಷ ಮಾಡ್ಸಕ್ಕಾಗಲ್ಲ. ಸರ ಮತ್ ಬಿಡು, ನೀನ್ ಸೋತೆ ಅಂತ ಒಪ್ಕೊ. ನೆಕ್ಲೆಸ್ ಹಾಕೋತೀನಿ. ನೆಕ್ಲೆಸ್ ಹಾಕ್ತೀನಿ ಬಿಡು. ನಾನು ಹೇಳಿರೋದು ಹಾಕ್ಬೇಕು. ಏನು ನೀನ್ ಯಾರು ಕೊಡ್ತೀರ ಹಾಕೋತೀನಿ. ತೆಗೆದ್ರಿ. ಕಣ್ಮುಚ್ಚ ನೋಡಿ, ಎಷ್ಟು ನೀಟಾಗಿ ಹಾಕಿದ್ದೀನಿ. ನೋಡ್ಕೊ. ಬ್ಲಶ್ ಇಲ್ಲ. ಯಾಕಿಲ್ಲ? ಹಾಕಿ 2 ನನಗೆ ಕೇಳ್ಬೇಡ, ನಾನು ಅವಳು ನೋ. ನೀವು ಒಪ್ಕೊಂಡೆ ತಾನೆ ಇದಕ್ಕೆ? ಹಿಂಗೆಲ್ಲ ಮಾಡ್ಬಾರ್ದು. ಇದಕ್ಕೆ ಒಪ್ಕೊಂಡೆ. ಇವಾಗ ಸರದ್ಬೇಕು. ಇವೆಲ್ಲ ಮೋಸ. ನೀನು ನಿಂದ ಮೋಸ. ನೀನ್ ಎಕ್ಸ್ಟ್ರಾ ಆಡ್ ಮಾಡ್ತಿದ್ಯಪ್ಪ. ಪ್ರೊಫೆಷನಲ್ ಮೇಕಪ್ ಮಾಮೂಲಿ ಮೇಕಪ್ ಅಂದ್ರೆ ಇನ್ನೇನು. ಕರ್ಸು. ನೀನ್ ಮಾಡೋ ತರ ಇದೆಯಲ್ಲ, ಅದಕ್ಕೆ ನಿನಗೆ ಮಾಡಿಸ್ತಿರೋದು. ಆಮೇಲೆ 1 ನಿಮಿಷ ಅಂತ ಹೇಳಕ್ಕಾಗಲ್ಲ ಪ್ಲೀಸ್. ಈಗ ನಾನು ಅವಳಿಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೊಡಿಲಿ. ನಾನು ಹೇಳೋದೆಲ್ಲ ಮಾಡ್ಬೇಕು ನೀನ್ ತಗೊಂಬಲ್ಲ ಬಾಕ್ಸ್. ಮತ್ತೆ ಅವಳಿಗೆ ಚಿನ್ನ ಏನು ರಿಮೂವ್ ಮಾಡಕ್ ಹೇಳ್ಬೇಡ. ಚಿನ್ನ ರಿಮೂವ್ ಮಾಡೋದಕ್ಕೆ ಇನ್ನೇನ್ ಬೇಕಾದ್ರೂ ಮಾಡ್ತೀನಿ. ಒಂದ್ ಟಾಸ್ಕ್ ಸುಮ್ನೆ ಕೊಟ್ಬಿಡಕ್ಕಾಗುತ್ತಾ? ಹಾಕೋ. ಅಯ್ಯೋ ಗೈಸ್, ಎಲ್ಲ ಮಿಕ್ಸ್ ಅವೇ. ಮಿಕ್ಸೇ ಹಾಕ್ಬೇಕಾ? ಮಿಕ್ಸಿ ಹಾಕ್ಬೇಕು. ಸಾಕು ಬಿಡು. ಇಷ್ಟು ಹಿಡಿಬೇಕಲ್ಲ ಅವಳ ಕೈಗೆ. ಇಡ್ಸು ತಗೋ. ಹಾಕೋ. ಮಿಕ್ಸ್ ಹಾಕು. ಚಾನ್ಸ್ ನಿನಗ ನನಗ? ನನ್ನಿಂದ ನಿಮಗೆ ಎಲ್ಲ ಮಿಕ್ಸ್ ಮಾಡಕ ಏನು ಕೊಟ್ಟಿಗೆ ಆಗ್ತಾ ಇದೆಯಾ? ತಗ ಇದನ್ನು ತಗೋ. ಮಿಕ್ಸ್ ಆಗೈತಲ್ಲ. ಎಲ್ಲಿ ಮಿಕ್ಸ್ ಆಗೈತೆ? ಗೋಲ್ಡ್ ಕಲರ್ ನೋಡಿ, ಎಲ್ಲಿ ಮಿಕ್ಸ್ ಆಗಿದೆ? ಕ್ಷಮಿಸಿ ಬಿಡಲಿ ನೀ ಒಮ್ಮೆ ಸೋತು. ಅಯ್ಯೇ ಕಿತ್ತೋಗೋದವಳ ಇಲ್ಲ. ನಾನೇ ಬರ್ತೀನ, ನಿಂಗೆ ನೆನಪಾಗ್ತೀನ. ನಾನೇ ಇದನ್ನ ಮಾಡ್ಬೇಕಂತ ಹೇಳಿದ್ವಿ. ನಾನು ಅವಳಿಗೆ ಕಣೆ ಟಾಸ್ಕ್ ಕೊಟ್ಟಿರೋದಕ್ಕೆ. ಸುಮ್ಮನೆ ಕುತ್ಕೋ, ಲಾಗ್ ಮುಗಿಲಿ ಫಸ್ಟು. ಸ್ವಲ್ಪ ಬಳೆ ಕೋಆಪರೇಟ್ ಮಾಡಬೇಕು. ಕೊಡಪ್ಪ, ಹಾಕೋತೀನಿ. ಆಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆಯಾ ನೋಡಿ. ಹೆಂಗ್ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತೀನಿ. ಇಷ್ಟು ಗಲೀಜಾಗಿ ನೀರನ್ನು ಈ ಥರ ಎಲ್ಲ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಇವಳು ಯಾವ್ದಕ್ಕೆ ಆಮ್ರೇನೆ ನಿಂತ್ಕೊಂಡು ಬೇವರ್ಸಿ ಒಂತಳೆ ಇದೊಂತಳೆ ಹೋಗ್ತಾರೆ. ಅಯ್ಯಯ್ಯೋ, ನನ್ನ ಬಳೆದಿದ್ದೆಲ್ಲ ಬಿದ್ದಾಯಿರುತ್ತೆ. ಆಯ್ತಾ? ಇಟ್ಕೊಳ್ಳಿ ಒಂದು ನಿಮಿಷ. ಯಾವ ಡ್ರೆಸ್ಸಿಗೆ ಯಾವ ಬಾಳೆ ಹಾಕೊಂಡಿದ್ಯಾ ನೋಡು ಮನೀಷ. ಆ ಸರ ಒಳಗೆ ಬಿಟ್ಕೊಳಕ್ ಹೇಳು. ಇದೆರಡು ಹಾಕು. ಬೈತಲ್ಲ, ಬಿಟ್ಟು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾವ್ದು ನಿಮ್ ನಗು ಈ ಥರ? ನಿನ್ನ ಮದ್ವೆ ಆಗೋನು ಇಷ್ಟೆಲ್ಲ ಮಾಡ್ತಾನೋ ಇಲ್ಲ. ನಿಂತರ ಯಾರು ಮಾಡಲ್ಲ ಬಿಡ. ನನಗೆ ಎಷ್ಟು ಗಲೀಜ ಕಾಣಿಸ್ಬೋದು ಅಷ್ಟು ಕಾಣಿಸ್ತಿದ್ಯಾ? ಟಾಸ್ಕ್ ನನಗ ಅವ್ಳಗ ತೆಪ್ಪಗಿರೋ ಸಾಕು. ಇದು ಲಾಸ್ಟ್ ಕಣೆ ಚೈನು. ಅವಳನ್ನ ಏನ್ ಕೇಳ್ತೀಯ? ನಾನು ಹೇಳ್ಬೇಕಲ್ಲ. ಮಾಡಿಸ್ಕೋ. ಟಾಸ್ಕ್ ಅಂದ್ರೆ ಟಾಸ್ಕ್. ಇದನ್ನ ಹಾಕ್ಬಿಡಕೊಳ್ಳಿ. ನೀನು ಗೀನ್ ಮಾಡಿಸ್ಕೊಳೋದೆಲ್ಲ ಕಟ್ ಮಾಡಿ ಮತ್ತೆ ಬೇಡ ಬಿಡು, ನಾನು ಕಟ್ ಮಾಡ್ತೀನಿ. ಇದಕ್ಕೆ ಆ ಮಧ್ಯೆ ಇದು ಶಾರ್ಟ್ ಆಗಿ ನೀನ್ ಬೇವರ್ಸಿ. ನೀನ್ ಎಲ್ಲ ಅವ್ಳದ್ ಕಟ್ ಮಾಡಿ ನಂದೆಲ್ಲ ಹಾಕ್ತೀಯ? ಇಲ್ಲ ಕಣೆ.
ಬಲಗಾಲಿಟ್ಟು ಭಾರಮ್ಮ ಯಾವಳೆ ನೀನು ಇದನ್ನಕ್ಕಪ್ಪ ಚಿನ್ನು ಹೇರ್ ಸ್ಟೈಲ್ ಮಾಡು ಇದೇ ಚೆನ್ನಾಗಿ ಕಾಣೋದು ಅದಕ್ಕೆ ಹೇರ್ ಸ್ಟೈಲ್ ಮಾಡಪ್ಪ ಹಂಗೆಲ್ಲ ಇದೆಲ್ಲ ಎಕ್ಸ್ಟ್ರಾ ಮಾಡಬಾರ್ದು ಚಿನ್ನು ಬಾ ಎದೊಳು ಪ್ಲೀಸ್ ಕಣಪ್ಪ ಅವ್ಳು ಮಾಡ್ದೆ ನಾನು ಮಾಡಿಸ್ಕೊಳ್ಬೇಕು ಅಲ್ಲಿ ನಿಂತ್ಕೊಳಪ್ಪ ಇಲ್ಲೇ ನೋಡೋರಂತೆ ಹಾಕಿರೋದ್ ನಿಂದು ತಮ್ಮನೆಲ್ಲ ಹಾಕಂಗಿಲ್ಲ ತಮ್ಮನೆಲ್ಲ ಹೋಗತ್ತಾ ಹಿಂಗ್ ಮೇಲೆ ತೋರ್ಸಿ ಹಿಂಗ್ ಇಟ್ಕೊಂಡು ನಿಂತ ಹಿಂಗೆ ಜಿಂಗಲಲ್ಲ ಜಿಂಗಲಲ್ಲ ಜಿಂಗ ಜಿಂಗ್ ಏ ಮುಚ್ಕೊಂಡು ಏಯ್ ಸಾಕು ಸುಮ್ನಿರ್ರಿ ತಿರ್ಗಿ ಇವಾಗ ಮುಖ ತೊಳೆಯಲು ಹೋಗುತ್ತಿರುವಿರಾ ಯಾಕೆ ಚೆನ್ನಾಗಿ ಕಾಣುತ್ತಿದ್ದೀರಲ್ಲ ನನಗೆ ಮೇಕಪ್ ಅದೇನೋ ಲೈಕ್ ಲಿಪ್ಸ್ಟಿಕ್ ಅದೆಲ್ಲ ಇಟ್ಟು ನನಗೆ ಒಂಥರ ಕಂಫರ್ಟಬಲ್ ಆಗಿರಲ್ಲ ಲೈಕ್ ನಾರ್ಮಲ್ ಲೈಟ್ ಡ್ರೆಸ್ ಅಲ್ಲಿ ಇದ್ದ ಫಸ್ಟ್ ಹೇಗೆ ಅನ್ನಿಸುತ್ತು ನನ್ನ ಮೇಕಪ್ ಚೆನ್ನಾಗಿ ಮಾಡಿದ್ದೇನಾ ಥ್ಯಾಂಕ್ ಯು ಅವರು ಇವಾಗ ಜಗಳ ಆಡಲು ಜಗಳ ಭರಿಸಲು ನನ್ನ ಭಾಷೆಯಲ್ಲಿ ಗೈಸ್ ಇವಾಗ ಏನಂತ ಅಂದ್ರೆ ಲೇಖನನ ಹೊಗಳ್ಬೇಕಂತೆ 2 minutes. ಇದು ನನ್ನ ಎಷ್ಟನೇ ಡೇರ್ ಗೊತ್ತಿಲ್ಲ, ಇದು ನನ್ನ ಡೇರ್. ಓಕೆನಾ, ಈಗ ಸ್ಟಾರ್ಟ್ ಆಗ್ತಿದೆ. ಅದು ನನ್ನ ಭಾಷೆಯಲ್ಲೇ, ಅಂದ್ರೆ ನಾನೇನು ಆಡು ಭಾಷೆ ಮಾತಾಡ್ತೀನಿ ಅದನ್ನ ಲೈಕ್ ಆ ಭಾಷೆಯಲ್ಲೇ ಹೊಗಳ್ಬೇಕು ಅಂತ ಅಂದ್ಬಿಟ್ಟು ಟೈಮರ್ ಇಡ್ತಿದ್ದಾಳೆ 2 minutes. ಹಿಂಗೆ ಇಟ್ಕೊಂಡಿಲ್ಲ, ಸ್ಟಾರ್ಟ್ ಮಾಡಲಾ? ಕೊಡಿ ಲೇಖನ ನನಗೆ ಟೈಮರ್ ತೋರಿಸ್ಬೇಕು, ಅಲ್ಲ ಅವ್ರಿಗೆ ಗೊತ್ತಾಗ್ಬೇಕಲ್ಲ 2 minutes. ಗೈಸ್, ಲೇಖನ ನನ್ನ ಲೈಫಲ್ಲಿ ಇಲ್ಲ ಅಂದಿದ್ರೆ ನಾನು ಎಷ್ಟೊಂದು ಎಂಟರ್ಟೈನ್ಮೆಂಟು, ಎಷ್ಟೊಂದು ಫನ್ನು, ಎಷ್ಟೊಂದು ಖುಷಿ ಮೂಮೆಂಟ್ಸ್ನ ನಾನು ಕಳ್ಕೊತಾ ಇದ್ದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಾಂದ್ರೆ 2 minutesಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಸ್ತಾಳೆ. ಹಾಗಾಗಿ ಏನಪ್ಪ ಈ ತರ ಹೇಳೋದು ಕರೆಕ್ಟ್ ಹಂಗೆ ಇರ್ಲಿ. ನಾನ್ ನೋಡ ಮೇಲೆ ಮತ್ತೆ ಸ್ಟಾರ್ಟ್. ಸರಿ ಆಯ್ತು. ಓಹೋ, ಏನ್ ಅಂದ್ಕೊಂಡಿದ್ಯಾ? ಹೊಗಳೋದೇ ಬೇರೆ, ಈ ತರ ಹೊಗಳ್ತೀನಿ ಗೈಸ್, ಡೇರ್ನ ಮಾಡ್ತೀನಿ. ಲೇಖನ ನನ್ನ ಲೈಫಲ್ಲಿ ಸಿಕ್ಕಿಲ್ಲ ಅಂತಂದರೆ ಎಷ್ಟೊಂದು ಫನ್ ಮೂಮೆಂಟ್ನ ಕಳ್ಕೊತಾ ಇದ್ದೆ ನಾನು, ಎಷ್ಟೊಂದು ಖುಷಿಯಾಗಿರೋ ಅಂಥ ಕ್ಷಣ ಕಳ್ಕೊತಾ ಇದ್ದೆ. ಎಷ್ಟೊಂದು ಸಲ ಬೇಜಾರಾಗಿದ್ದಾಗ ಫುಲ್ ಸಮಾಧಾನ ಮಾಡ್ತಾಳೆ, ನನಗೇನ ಕಷ್ಟ ಅಂದಾಗೆಲ್ಲ ಬರ್ತಾಳೆ. ಮತ್ತು ನಾನು ಮೊನ್ನೆ ಕೂಡ ಹುಷಾರಿಲ್ಲದೆ ನನಗೆ ಗ್ಯಾಸ್ಟ್ರಿಕ್ ಆಗಿ ಮಲ್ಕೊಬಿಟ್ಟಿದ್ದೆ. ಟೈಮು 12 ಗಂಟೆ, ನೋಡಿದ್ರೆ ಫುಲ್ ಹೊಟ್ಟೆ ನೋವು, ಏನು ತುಂಬ ಒದ್ದಾಡ್ತಿದ್ದೆ. ಆವಾಗ ಬ್ಲಿಂಕಿಟಲ್ಲೆಲ್ಲ ಟ್ಯಾಬ್ಲೆಟ್ಸ್ ಬುಕ್ ಮಾಡಿ ಡಾಕ್ಟರ್ ಕಾಲ್ ಮಾಡಿದ್ರು, ಮಾತಾಡಿ ಟ್ಯಾಬ್ಲೆಟ್ ತೊಗೊಂಬಂದು ಕೊಟ್ಟಿದ್ದಾಳೆ. ಮತ್ತು ಶುಗರ್ ಎಲ್ಲ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಕೊಟ್ಟಿದ್ದಾಳೆ ಕುಡಿ ಅಂತ ಅಂದ್ಬಿಟ್ಟು. ಅವತ್ತು ಫುಲ್ಲು ಹಾಗೆ ಕುತ್ಕೊಂಡಿದ್ಲು ಗೈಸ್, ನಾನು ಮಲ್ಕೊಳ್ಳೋವರೆಗೂ. ಮಲ್ಕೋ ಅಂತಂದರೆ ನಿನ್ಗೆ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ಲು. ತುಂಬ ಕೈಂಡ್ ಹಾರ್ಟೆಡ್, ನೋಡೋಕೆ ಸುಮ್ಮನೆ ರಗಡಾಗ ಅನ್ನಿಸ್ತಾಳೆ ಅಷ್ಟೇ, ಸಿಕ್ಕಾಪಟ್ಟೆ ಕೈಂಡ್ ಹಾರ್ಟೆಡ್. ಯಾರಾದ್ರೂ ಇವಾಗ ಏನೋ ಒಂದು ಎಮೋಷ್ನಲ್ ಹೇಳ್ಬಿಟ್ರೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಡ್ತಾಳೆ. ಮತ್ತು ಇವತ್ತು ಅಷ್ಟೇ ಏನೇನು ಡೇರ್ ಕೊಟ್ಲು ಅದೆಲ್ಲ ಆದಮೇಲೂ ಅವಳು ತುಂಬ ಸಫರ್ ಫೀಲ್ ಮಾಡಿದ್ದಾಳೆ, ಗಿಲ್ಟಿ ಫೀಲ್ ಮಾಡಿದ್ದಾಳೆ. ಈ ಥರ ಕೊಟ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಮತ್ತು ಎಷ್ಟೊಂದು ಸಲ ಸಾರಿ ಅಂತ ಅಂದಿದ್ದಾಳೆ. ಮತ್ತು ಈ ಅಲ್ಲಿ ಡೇರ್ ಮಾಡಬೇಕಾದ್ರೆ, ನೀರು ಹಾಕೋ ಡೇರ್ ಮಾಡಬೇಕಾದ್ರೆ ಚಳಿಲಿ ನಡುಗ್ತಿದ್ದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಡೇರ್ ಇತ್ತು, ಅದನ್ನು ಕ್ಯಾನ್ಸಲ್ಲೇ ಮಾಡಿಸಿದ್ಲು. ಅಷ್ಟು ಕೈಂಡ್ ಹಾರ್ಟೆಡ್ ಪರ್ಸನ್ನು. ಅದು ಬಿಟ್ಟರೆ ಫ್ಯಾಮಿಲಿ ಗರ್ಲ್ ಗೈಸ್. ಒಂದು ದಿನ ರಜಾ ಸಿಕ್ಕೋದು ಫ್ಯಾಮಿಲಿಯವ್ರ ಜೊತೆ ಇರಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತಾಳೆ. ಮತ್ತು ಫ್ಯಾಮಿಲಿ ಅಂತಂದರೆ ಎಲ್ಲನೂ ಏನು ಮಾಡೋದಕ್ಕೂ ರೆಡಿ ಇರ್ತಾಳೆ, ಆ ಥರ ಹುಡುಗಿ ಅವಳು. ಎಲ್ಲ ತುಂಬ ರೆಸ್ಪೆಕ್ಟ್ ಮಾಡ್ತಾಳೆ ಎಲ್ಲರನ್ನೂ. ಅವ್ರ ಫ್ಯಾಮಿಲಿಯಲ್ಲಿ, ನಮಗೆ ಅಂತ ಹೇಳ್ತಿಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ತುಂಬ ರೆಸ್ಪೆಕ್ಟ್ ಮಾಡ್ತಾಳೆ. ಮತ್ತು ಅದು ಬಿಟ್ಟರೆ ಯಾರಿಗಾದ್ರೂ ಕಷ್ಟ ಆದರೆ ಫಸ್ಟ್ ಇರ್ತಾಳೆ ಗೈಸ್. ಮತ್ತು ಅವ್ರ ಶತ್ರುನೇ ಆಗಿರಲಿ, ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಅದಕ್ಕೆ ಕರಗ್ತಾಳೆ, ಅಯ್ಯೋ ಪಾಪ ಅಂತ ಅಂತಾಳೆ. ಈಗ ಕೆಲವೊಂದು ಸಲ ನಾನೇನು ಮಾಡ್ತೀನಿ ಅಂತಂದರೆ, ನನಗಾಗಿಲ್ಲ ಅಂತ ಅಂದರೆ, ಆಗದೆ ಇರೋರಿಗೆ ಸ್ವಲ್ಪ ಕಷ್ಟ ಬಂತು ಅಂತಂದರೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಕೆಟ್ಟದಂತೂ ಬಯಸಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಇವಳು ಹಂಗಲ್ಲ, ಅಯ್ಯೋ ಪಾಪ ಅಂದೆ ಅಂತಾಳೆ. ಅಷ್ಟು ಟೈಮ್ ಆಯ್ತು, ನನ್ನ ಬಗ್ಗೆನೇ ನೀನು ಹೊಗಳುದ, ಇದೆಲ್ಲ ಏನು ಈ ಥರ ಹೊಗಳೋದೊಬ್ರನ್ನ? ಈ ಥರ ಯಾರೂ ನಿನ್ನ ಬಗ್ಗೆ ಹೇಳಿಲ್ಲ, ನಾನು ಇಷ್ಟು ಹೇಳಿದ್ದೀನಿ. ಆಯಿತು, ಕಂಪ್ಲೀಟೆಡ್ ಗೈಸ್. 2 minutes ಮಿಷನ್ ಕಂಪ್ಲೀಟೆಡ್ ಅಷ್ಟೇ. ಇವಳು ಒಳ್ಳೆಯವಳೋ ಕೆಟ್ಟವಳೋ ಅದೆಲ್ಲ ಗೊತ್ತಿಲ್ಲ. ಈಗ ನನ್ನ ಭಾಷೆಗೆ ಚೇಂಜ್ ಆಗಲ್ಲ, ಇನ್ನೊಂದು ಭಾಷೆಗೆ. ಗೈಸ್, ನನಗೆ ಇನ್ನು ಉಳಿದಿರುವ ಸಮಯ 10 minutes ಅಷ್ಟೇ. 12 minutes ಮಾತ್ರ ಬಾಕಿ ಇದೆ. ಅದರಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದ್ದಲ್ಲಿ ಅವಳು ನನಗೆ ಶಿಕ್ಷೆಯನ್ನು ಕೊಡುವಳು. ಇಲ್ಲವಾದಲ್ಲಿ ನಾನು ಈ ಟಾಸ್ಕ್ಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ ಎಂದರ್ಥ. ನನಗೆ ತುಂಬ ಖುಷಿಯಾಗುತ್ತದೆ. ನನ್ನ ಭಾಷೆಯಲ್ಲಿ ಹೋಗ್ಲಾ ಗೈಸ್? ಇನ್ನೊಂದು ಹೇಳ್ಬೇಕಿತ್ತು. ಆಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತಂದ್ರೆ, ಕೊರಿಯನ್ ಸ್ಕಿನ್ ಕೇರ್ ಎಲ್ಲ ಯೂಸ್ ಮಾಡಿ ತುಂಬಾ ಸ್ಕಿನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಮತ್ತೆ ಅವಳು ಬ್ಯೂಟಿ ಬಗ್ಗೆ ಎಷ್ಟು ಕಾನ್ಶಿಯಸ್ ಆಗ್ತಾಳೆ ಅಂತಂದ್ರೆ, ವೆರಿ ನೈಸ್.
ಗೈಸ್ ಇದೇ ಟಾಸ್ಕು ಕೊನೆಯಾಗಲಿ ಎಂದು ನಾನು ಭಾವಿಸುತ್ತೇನೆ. ಇನ್ನು 12 ನಿಮಿಷ ಮಾತ್ರ ಇರುವುದು. ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಇದೇ ಟಾಸ್ಕ್ ಕೊನೆಯಾಗಲಿ ಎಂದು. ನಾನು ಅವಳು ಹೇಳಿದ ಹಾಗೆ ಸಂಪೂರ್ಣವಾಗಿ ಇವತ್ತೇ ಕೇಳಿರುವುದು. ನಾನು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾನು ಹೇಳಲಿಲ್ಲವೇ ಕೈಂಡ್ ಹಾರ್ಟೆಡ್ ಅಂತ. ನೋಡಿ ಪ್ರೂವ್ ಮಾಡಿಕೊಳ್ಳುತ್ತಿದ್ದಾಳೆ ಲೇಖನ ಅವರು. ಲೇಖನ ಅವ್ರ ಮಾತನ್ನ ನಾನು ಇವತ್ತೇ ಇಷ್ಟು ಗಂಭೀರವಾಗಿ ನಾನು ಕೇಳಿರುವುದು. ಪರವಾಗಿಲ್ಲ ಲೇಖನ ಅವರೇ, ನಿಮಗೂ ಧನ್ಯವಾದಗಳು. ನನ್ನ ವ್ಲಾಗಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ, ಧನ್ಯವಾದಗಳು. ಗೈಸ್, ಮರೆತು ಒಂದು ತಪ್ಪನ್ನು ಮಾಡಿಬಿಟ್ಟೆ. ಏನು ಮಾಡಬೇಕದಕ್ಕೆ ಈಗ ಡೇರು? 5 ಮಿನಿಟ್ಸಲ್ಲಿ ಮುಗಿಯಬೇಕು, ಇಲ್ಲವಾದಲ್ಲಿ ಕ್ಯಾನ್ಸಲ್ ಆಗುವುದುಂಟು. ಇನ್ನ ಏನು ಮುಗಿಯುವ ಸಮಯ 5 ನಿಮಿಷದಲ್ಲಿ ತಪ್ಪನ್ನು ಮಾಡಿಬಿಟ್ಟೆ. ಏನಂದ್ರೆ ಗೊತ್ತಾ, ಮಳೆ ಬರ್ತೈತೆ, ಏನಾದ್ರು ಬಟ್ಟೆ ಇದಾವ ಅಂದಿದ್ದಕ್ಕೆ ಇನ್ನೊಂದು ಎರಡವೇ ಅಂತ ಅಂದ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಕರೆಕ್ಟಾಗಿರೋ ಭಾಷೆನೇ ಮಾತನಾಡಿದ್ದೇನೆ. 10 ನಿಮಿಷ ಟೈಮು. ಇವಾಗ ನಾನು ಮಾಡಿರುವ ತಪ್ಪಿಗೆ ನನಗೆ ಇವಾಗ ಡೇರ್ ಕೊಡ್ತಿದ್ದಾರೆ. ಡೇರ್ ಚಾಲೆಂಜ್ ಏನಂದ್ರೆ 10 ನಿಮಿಷದವರೆಗೂ ನನ್ನನ್ನ ಮಾತಾಡ್ಸಿದ್ರೆ ರಿಪ್ಲೈ ನೀನ್ ನನಗೆ ಬಾಸ್ ಅಂತ ಸೇರಿಸ್ಬೇಕು. ನಾನು ಈಗಿನಿಂದ 10 ನಿಮಿಷದವರೆಗೂ ಅವರಿಗೆ ನಾನು ಏನೇ ಅದು ಅವರು ಚಾಟ್ ಜಿಪಿಟಿಯಲ್ಲಿ ಅಥವಾ ಗೂಗಲಿನಲ್ಲಿ ತೆಗೆದು ನೋಡುತ್ತಿದ್ದಾರೆ. ಏನಪ್ಪ ಎಂದರೆ ನಾನು 10 ನಿಮಿಷದವರೆಗೂ ಅವರನ್ನು ಮಾತನಾಡಿಸುವ ಪ್ರತಿ ಮಾತಿಗೂ ಬಾಸ್ ಎಂದು ಕರೆಯಬೇಕು. ನಾನು ನಾರ್ಮಲ್ ಆಗಿ ಮಾತನಾಡಬಹುದಾ ಗೈಸ್? ಇವಾಗಿಂದ ಅವಳಿಗೆ ಏನೇ ಮಾತಾಡ್ಸಿದ್ರು ಎಸ್ ಬಾಸ್, ಹೇಳಿ ಬಾಸ್, ಹಂಗೆ ಬಾಸ್, ಹಿಂಗೆ ಬಾಸ್ ಅಂತ ಹೇಳ್ಬೇಕಂತ. ಇದು ನನ್ನ ಡೇರ್. ಹಂಗೆ ಇದು ನೀನು ಬಾಸ್ ಅನ್ಬೇಕು. ಬಾಸ್ ಅನ್ಬೇಕಾದ್ರೆ ನೀಟಾಗಿ ಅಂತೀನಿ. ಇವಾಗ ನಾನು ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಗೈಸ್. ಸುಮ್ಮನೆ ಮಾತಾಡಕ್ಕಾಗತ್ತಾ ಬಾಸ್? ಹೇಳಿ ಬಾಸ್. ಏನಿಲ್ಲ ಬಾಸ್. ಮುಚ್ಕೊಂಡು ಹೋಗಿ ಬಿತ್ಕೋಗಲ್ಲಿ. ಯಾಕೆ ಬಾಸ್ ಹಿಂಗೆಲ್ಲ ಮಾತಾಡ್ತೀರಾ? ಮುಂದೆ ಬಾಸ್ ಯಾರ ಹತ್ರ ಯಾರಿಗಂದಿದೆ ಬಾಸ್ ಅಂತ? ಯಾರಿಗೂ ಅಂದಿಲ್ಲ ಬಾಸ್, ನಿಮ್ಮನ್ನೇ ಬಾಸ್. ಇನ್ಯಾವತ್ತು ಯಾರನ್ನೂ ಅನ್ನೋದು ಇಲ್ಲ ಬಾಸ್. ಇನ್ಯಾವತ್ತು ಯಾರನ್ನೂ ಅನ್ನೋದಿಲ್ಲ ಬಾಸ್. ಇನ್ನ 2 ನಿಮಿಷ ಇತ್ತು ಬಾಸ್. 2 ನಿಮಿಷ ಸೇರಿಸ್ಕೊಂಡ್ರೆ 3:08ಕ್ಕೆ ನಿಲ್ಲುತ್ತೆ ಬಾಸ್ ಈ ಟಾಸ್ಕ್. ಆಯ್ತು, 3:08ವರೆಗೂ ಅನ್ನುವಂತೆ ಬಿಡು. ಆಯ್ತು ಬಾಸ್. ನೀನೇನಕ್ಕೆ ನನಗೆ ಹೇಳ್ಬೇಕಿದ್ನೆಲ್ಲ? ಸರಿ ಬಾಸ್. ಕಾಮನ್ ಸೆನ್ಸ್ ಇರಲ್ವಾ ನಿನಗೆ? ಹೊಟ್ಟೆಗೆ ಏನ್ ತಿಂತೀಯಾ? ಅನ್ನ ತಿಂತೀನಿ ಬಾಸ್. ಅಷ್ಟೇ ಬಾಸ್, ನೀವು ಅದನ್ನೆಲ್ಲ ಮಾತಾಡಂಗಿಲ್ಲ ಬಾಸ್. ನಾನು ನನ್ನ ಇಷ್ಟ ಮಾತಾಡ್ತೀನಿ. ಸರಿ ಬಾಸ್, ಸರಿ ಬಾಸ್, ಮಾತಾಡಿ ಬಾಸ್. ಜಾಸ್ತಿ ಅವತರ ಹೇಳಿದ್ರೆ ನಾನು ನನ್ನ ಇಷ್ಟ, ನಾನು ಏನಾದ್ರು ಮಾತಾಡ್ತೀನಿ. ನಿನಗೇನಂತೆ? ಸರಿ ಬಾಸ್. ಆಯ್ತು ಬಿಡು. ಓಕೆ ಬಾಸ್. ಕಾಮನ್ ಸೆನ್ಸ್ ಇದ್ದವರೆಲ್ಲ ಹಿಂಗಾಡಲ್ಲ. ಏನ್ ರಿಪ್ಲೈ ಮಾಡ್ಬೇಕು ನನಗೆ? ಓಕೆ ಬಾಸ್. ಅಷ್ಟೇ ಬಾಸ್, ನೀವು ಮಲಗುವ ಸಮಯ ಆಯಿತು, ಮಲಗಿಕೊಳ್ಳಿ ಬಾಸ್. 3:08ವರೆಗೆ ಹಿಂಗೆ ಕೂತಿರ್ತೀನಿ ನಾನೇನಂತೆ. ಸರಿ ಬಾಸ್, ನಿಮ್ಮ ಮಾತೆ ನನಗೆ ವೇದ ವಾಕ್ಯ ಬಾಸ್. ಅಷ್ಟೇ, ಒಟ್ಟು ಬಾಸ್ ಅನ್ಬೇಕಷ್ಟೇ. ಸರಿ ಬಾಸ್. ನನ್ನನ್ನೇ ಆಟಾಡಿಸ್ತೀಯ ಏನೇ ಅಂತೀಯ. ಈಗ ನೋಡು, ಏನೆಲ್ಲಿ ಏನೇ? ಏನಿಲ್ಲ ಬಾಸ್. ಅಷ್ಟೇ. ಸರಿ ಬಾಸ್. ಮೀಟರ್ ಬೇಕು ನನ್ನ ಹತ್ರ ಮಾತಾಡಕ್ಕೆ. ಒಂದು 2 ನಿಮಿಷ ಬಾಸ್, ವಾಶ್ರೂಮ್ಗೆ ಹೋಗಿ ಬರುವೆ. 2 ನಿಮಿಷ ಇವಾಗ ಕಟ್ ಆಗ್ಬೇಕಲ್ಲಿ. 2 ನಿಮಿಷ ಆಡ್ ಮಾಡ್ತೀನಿ ವಾಶ್ರೂಮ್ ಬರೋದನ್ನ. ಪರವಾಗಿಲ್ಲ ಬಾಸ್, ನಾನು ಮುಗಿಸ್ಕೊಂಡೇ ಹೋಗುವೆ. ಏನಿಲ್ಲ ಅವತರ ಏನಿಲ್ಲ ಬಾಸ್. ಬಾಸ್ ಅನ್ನು ಅಂತ ಅದು 10 ನಿಮಿಷ ಅಂದ್ಬಿಟ್ಟು ನಾನು 10 ನಿಮಿಷ ಅಂತ ಹೇಳ್ಬಿಟ್ಟೆ. ಅದು 10 ನಿಮಿಷ ನೀನು ಇಡೀ ದಿನ ಕೊಟ್ಟಿದ್ರೆ ನಾವು ಮಾಡ್ತಿರ್ಲಿಲ್ಲ ಬಾಸ್. ಯಾಕೆ ಅಂದ್ರೆ ಯಾಕೆ ಬಾಸ್ ನಗ್ತಾ ಇರೋದು? ಏನು ಹೇಳು? ನೀವು ಇಡೀ ದಿನ ಕೊಟ್ಟಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ಬಾಸ್. ಯಾಕೆ ಅಂತಂದ್ರೆ ನಮ್ಮ ಟಾಸ್ಕ್ ಇದ್ದಿದ್ದು 3 ಗಂಟೆವರೆಗೂ ಅಷ್ಟೇ ಅಲ್ವಾ ಬಾಸ್? ಹಾಗಾಗಿ ನಾನು ಒಪ್ಕೋತಿರ್ಲಿಲ್ಲ ಬಾಸ್. ನಿನಗೆ ಏನು ಪ್ರಾಬ್ಲಮ್? ಏನು ಇಲ್ಲ ಬಾಸ್. ಮತ್ತೆ ಬಾಯಿ ಮುಚ್ಕೊಂಡು ಬಿದ್ಕೋಗಲ್ಲ. ಸರಿ ಬಾಸ್. ಇದ್ರಲ್ಲಿ ಏನೋ ಒಂಥರ ಖುಷಿ. ಓಕೆ ಬಾಸ್, ನಿಮ್ಮ ಖುಷಿನ ನಮ್ಮ ಖುಷಿ ಬಾಸ್. ಸಾರಿ ಕಣೆ. 3:08 ಆದ್ಮೇಲೆ ನೋಡ್ಕೊಂತೀನಿ ಬಾಸ್. ಆವಾಗ ಏನು ಅನ್ಸ್ಕೊಳಕ್ಕಾಗುತ್ತಾ ನೀನ್ ನನ್ನ ಹತ್ರ ಬಾಸ್ ಅಂತ? ಸರಿ ಬಾಸ್. ಯಾವತ್ತಿದ್ರು ನೀವೇ ಬಾಸಾ ಬಾಸ್? ಎಸ್. ಓಕೆ ಬಾಸ್. ಏನಂದ್ರಲ್ಲ ಬಾಸ್, ನಿದ್ದೆ ಮಾಡಿದ್ರಲ್ಲ ಬಾಸ್? ಹೌದಾ?
ಏನಿಲ್ಲ ಬಾಸ್, ತಪ್ಪಾಯ್ತು ಬಾಸ್. ಅತಿಯಾಗಿ ಮಾತಾಡಿದ್ರೆ ಏನು ಮಾಡ್ತೀರಾ ಬಾಸ್? ಅಲ್ಲಿ ಏನ್ ಇಷ್ಟೊಂದು ಮಾತಾಡ್ತಿರೋದು? ಏನಿಲ್ಲ ಬಾಸ್, ಅಷ್ಟೇ. ಎಲ್ಲಾರ್ಗೂ ಕಲಿಯುಗ ಬಾಸ್ ಇದು. ಹ್ಮ್. ಕಾಲ ಯಾರನ್ನೂ ಸುಮ್ಮನೆ ಬಿಡಲ್ಲ ಬಾಸ್. ನೋಡ್ಕೊಂಡು ಟಾಸ್ಕ್ ಕೊಡ್ರಿ. ಹೌದಾ? ಕೊಡ್ರಿ. ಕೊಡ್ರಿ ಬಾಸ್. ನಾನು ವಿಡಿಯೋ ಮಾಡ್ಬೇಕಿರೋ. ನೀನ್ ನನ್ನನ್ನು ಬಾಸ್ ಅನ್ನೋದು ಕೇಳಿಸ್ಕೊಳ್ಳೋದ್ರಲ್ಲಿ ನಂಗಿರೋ ಖುಷಿ ಇನ್ ಯಾವ್ದ್ರಲ್ಲೂ ಇಲ್ಲ ಅಂದ್ಕೊಂಬಿಟ್ಟು. ನಾನು ಸುಮ್ಮನೆ ಮಾತಾಡಲ್ಲ ಬಾಸ್. ಯಾಕೆ ಮಾತಾಡಲ್ಲ? ಏನು ಸುಮ್ಮನೆ ಮಾತಾಡಲ್ಲ? ಏನ್ ನಿನ್ ಪ್ರಾಬ್ಲಮ್ ಹೇಳು. ಈ ತರ ಎಲ್ಲ ಮಾಡ ಏನು ಇಲ್ಲ ಬಾಸ್. ಅಷ್ಟೇ. ತೆಗಿ ಸಾಕು. ಫೋನ್ ಏನಕ್ಕೆ ಹಂಗೆ ಇಟ್ಕೊಂತೀಯ? ಯಾಕೂ ಇಲ್ಲ ಬಾಸ್, ಸುಮ್ಮನೆ ಬಾಸ್. ಯಾವ ಕರ್ಮ ಅನ್ಕೊಂತಿರ್ತಾಳೆ ಮನ್ಸಲ್ಲಿ. ಇಲ್ಲ ಬಾಸ್. ಅನ್ಕೊಂತೀಯ, ನನಗೆ ಗೊತ್ತು ನೀನ್ ಎಂತೋಳು ಅಂತ. ಇಲ್ಲ ಬಾಸ್, ನೀವೇ ದೇವ್ರು ಬಾಸ್. ದೇವ್ರಂದ್ರೆ ನೀವು, ನೀವಂದ್ರೆ ದೇವ್ರು ಬಾಸ್. ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ಬೇಡ ನಾಯನ. ನಾನು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡು ಅಂತ ಹೇಳಿಲ್ಲ ಬಾಸ್. ಇನ್ನು 2 ನಿಮಿಷ ಬಾಸ್ ಇರೋದು ನಿಮ್ದು ಟೈಮು. 2 ನಿಮಿಷ 3 ನಿಮಿಷನೋ ಅತಿಯಾಗಿ ಆಡಿದ್ರೆ ಅತಿಯಾಗಿ ಆಡ್ತಿಲ್ಲ ಬಾಸ್. ಬಾಯಿ ಮುಚ್ಕೊಂಡು ಬಿದ್ಕೋ. ಸರಿ ಬಾಸ್, ಮಲ್ಕೊಳ್ಳ ಬಾಸ್. 2 ನಿಮಿಷ ಆದ್ಮೇಲೆ ಮಲ್ಕೋ. ಫಸ್ಟ್ ಹೇಳ್ತಾ ಇರೋದು 2 ನಿಮಿಷ ಆದ್ಮೇಲೆ ಮಲ್ಕೊಳ್ಳೋದು ನೀವು ಹೇಳ್ಬೇಕಾ ಬಾಸ್? ಹೌದಾ? ಅಲ್ಲ ಬಾಸ್. ಮತ್ತೆ ಸುಮ್ಮನೆ ಸರಿ ಬಾಸ್. ಬಾಸ್, ನಾನು ಇದು ನೀವು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತಲ್ಲ ಬಾಸ್. ನಾನು ನಿಮ್ಮ ಪಿ ಎ ಆಗಿಲ್ಲ ಬಾಸ್. ಇವಾಗ ಏನಿರ್ವ ಅಂತಂದ್ರೆ ನಾನು ಮಾತಾಡ್ಬೇಕಾರೆಲ್ಲ ನಾನು ನಿಮಗೆ ಲಾಸ್ಟ್ ಬಾಸ್ ಅಂತ ಸೇರಿಸ್ಬೇಕು. ಏನ್ರಿ ಕಿತ್ತೋದ್ ಬಾಸ್? ಸುಮ್ಮನೆ ಮನೆ ಕಳ್ರಿ ಲೋಫರ್ ಬಾಸ್. ಸಾಕು ಬಿಡು. ಇನ್ನೇನ್ರಿ ಸಡೆ ಬಾಸ್? ನಾನು ಪಿ ಎನಾ ಬಾಸ್ ನಿಮಗೆ? ಏನು ಪಿ ಎ ನಡೀತಾರ? ಸೆಡೆ ಅಂದ್ರೂ ಬಾಸ್ ಅಂತ ಕರಿತಿಯಲ್ಲ ನನ್ನ ಅಷ್ಟೇ. ಏನ್ ಪಿ ಎ ತರ ನಡೆಸ್ಕೊಂತಿದ್ಯಲ್ಲ ಕಿತ್ತೋದ್ ಬಾಸ್? ಗಾಯ್ಸ್, ನಾನು ನೋಡ್ತಾ ಇದ್ದೀನಿ ಗಾಯ್ಸ್. ಈ ಬಾಸ್ ಅವಳಲ್ಲ ಬಾಸು, ಲೋಫರ್ ಬಾಸು. ಏನ್ ಮಾಡ್ತಾಳೆ ಅಂತಂದ್ರೆ ಬಾಸು, ನಾನು ಏನಾದ್ರೂ ಕರಿಬೇಕು ಅವಳನ್ನ ಲಾಸ್ಟಲ್ಲಿ ಬಾಸ್ ಅನ್ಬೇಕು. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿ ಎ ತರ. ಇಲ್ಲ ಇಲ್ಲ, ನೀವೇನ್ ಹೇಳಿದ್ದು? ನಿಮಿಷ, ರೆಸ್ಪೆಕ್ಟ್ ಅಂತ ಹೇಳಿಲ್ಲ ನೀವು. ಇಲ್ಲ, ಇದೆಲ್ಲ ಹೊಸ್ದಾಗಿ ಸೇರಿಸ್ತಾ ಇರೋದು. ನನ್ನನ್ನ ಮಾತಾಡ್ಸ್ಬೇಕಾರೆ ಇಲ್ಲ ಇಲ್ಲ, ಇದು ಪಿ ಎ ಅಲ್ಲ. ಓಕೆನಾ? ಪಿ ಎ ಚಾಲೆಂಜ್ ಅಲ್ಲ. ಅದನ್ನ ಬೇಕಾದ್ರೆ ಇನ್ನೊಂದ್ ದಿನ ಮಾಡ್ತೀನಿ ನಾನು. ಇದೇನಿದ್ದು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಬಾಸ್. ನಾವ್ ಹಿಂದೆಗಡೆ ಬಾಸ್ನ ಬೈಕಂತೀವಿ ಬಾಸ್. ಅದೇ ಏನಾದ್ರೂ ಬೈಕೋ. ನನ್ನ 10 ನಿಮಿಷ ಬಾಸ್ ಅಂತಿದ್ಯಲ್ಲ, ನಂಗೆ ಅಷ್ಟೇ ಖುಷಿ. ಸರಿ ಬಾಸ್, ನಿಮ್ ಚಾಪ್ಟರ್ ಮುಗೀತು ಬಾಸ್. ಆಯ್ತು, ಬಾಯ್. ಇನ್ನೊಂದ್ಸತಿ ಹೇಳಿ, ಕಟ್ ಮಾಡ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಬಾಯ್. ಎಷ್ಟು ಮಾಡವಳೆ ಬೆಳಗ್ಗೆಯಿಂದ ಅಂದರೆ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ಬಿಟ್ಟವಳೆ. ಯಪ್ಪ, ಮುಗೀತು ಗೈಸ್, ಮುಗೀತು ಎಲ್ಲ ಡೇರ್ ಚಾಲೆಂಜ್ ಮುಗೀತು. ಅವಳು ಕೊಟ್ಟಿದ್ದ ಟೈಮು ಮುಗೀತು. 3:08 ಆಗಿದೆ. ಇನ್ನು ಅವಳು ಏನು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡ್ಸೋಕ್ಕಾಗಲ್ಲ, ಇನ್ನೇನು ಅನ್ಸ್ಕೊಳಕ್ಕಾಗಲ್ಲ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾವ್ಯಾವ ಥರ ಚಾಲೆಂಜ್ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತೇವೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲವ್ ಯು, ಬಾಯ್.